ವಿದ್ಯಾರ್ಥಿಗಳೇ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದಲ್ಲಿನ ಭಾಗ 1, ಭಾಗ 2 ಮತ್ತು ಭಾಗ 3 ಇವುಗಳನ್ನು ವೀಕ್ಷಿಸಿದ ನಂತರ ಈಗ DSERT ಸೊಲ್ಯೂಷನ್ಸ್ ಅವರು ನೀಡಿದಂತಹ ಈ ಪ್ರಶ್ನೋತ್ತರಗಳು ಏನಿದೆ ಇದು ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ. ಅದನ್ನು ಒಂದು ಸಲ ನೋಡೋಣ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ನಿಮಗೆ 3 ಪ್ರಮಾಣಗಳನ್ನು ನೀಡಲಾಗಿದೆ. ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಪ್ರಮಾಣದಲ್ಲಿನ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ? ಯೋಚಿಸ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಈ ಪ್ರಶ್ನೆಗೆ ಉತ್ತರವೂ ಸಹ ಇಲ್ಲೇ ಇದೆ. ಎ, ಬಿ, ಸಿ ಎಂದು 3 ಪ್ರಮಾಣಗಳಿಗೂ ಹೆಸರಿಸಿ. ಕೆಂಪು ಲಿಟ್ಮಸ್ ಕಾಗದವನ್ನು ಒಂದೊಂದೇ ಪ್ರಮಾಣದಲ್ಲಿ ಹಾಕಿ ನೋಡಿ. ಕೆಂಪು ಲಿಟ್ಮಸ್ ಕಾಗದದ ಬಣ್ಣದಲ್ಲಿ ಬದಲಾವಣೆಯೇ ಆಗದಿರುವ ಪ್ರಮಾಣದಲ್ಲಿರುವುದು ಆಮ್ಲ. ನೀಲಿ ಬಣ್ಣಕ್ಕೆ ತಿರುಗಿದ ಪ್ರಮಾಣದಲ್ಲಿರುವುದು ಪ್ರತ್ಯಾಮ್ಲ ಮತ್ತು ಕೆಂಪು ಬಣ್ಣದಲ್ಲಿ ಸ್ವಲ್ಪವೇ ಬದಲಾವಣೆ ಹೊಂದಿರುವುದು ಬಟ್ಟಿ ಇಳಿಸಿದ ನೀರು ಎಂದು ತಿಳಿಯಬಹುದು. ವಿದ್ಯಾರ್ಥಿಗಳೇ, ಈ ಉತ್ತರವನ್ನು ನೋಡಿದ ನಂತರ ನೀವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಳ್ಬೇಕು. ಮತ್ತೊಮ್ಮೆ ಇದನ್ನು ನೋಡಿ ಆನಂತರದಲ್ಲಿ ಇದನ್ನು ಬರೆದುಕೊಳ್ಳಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬರೆದುಕೊಂಡ್ರ ವಿದ್ಯಾರ್ಥಿಗಳೇ? ಮುಂದಿನ ಪ್ರಶ್ನೆಗೆ ಹೋಗೋಣವೇ? ಪ್ರಶ್ನೆ 2, ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು? ಉತ್ತರ: ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿ ಆಮ್ಲವು ಇರುತ್ತದೆ. ಇದನ್ನು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿಟ್ಟಾಗ ಆಮ್ಲವು ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಇದು ಆಹಾರದೊಂದಿಗೆ ವರ್ತಿಸಿ ಆಹಾರವನ್ನು ಹಾಳು ಮಾಡುತ್ತದೆ. ಅಂತಹ ಆಹಾರವು ಆರೋಗ್ಯಕ್ಕೆ ಹಾನಿಕಾರಕ. ಆದ್ದರಿಂದ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ಹುಳಿ ಪದಾರ್ಥಗಳನ್ನು ಸಂಗ್ರಹಿಸಿಡಬಾರದು. ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರವನ್ನು ನೋಟ್ ಮಾಡ್ಕೊಳ್ತಾ ಇದ್ದೀರಲ್ವಾ? ವಿದ್ಯಾರ್ಥಿಗಳೇ, ಈಗ ನಾವು ಮುಂದಿನ ಪ್ರಶ್ನೆಯನ್ನ ವೀಕ್ಷಿಸೋಣ. ಯಾವುದು ಮುಂದಿನ ಪ್ರಶ್ನೆ? ಈ ಪ್ರಯೋಗವನ್ನು ನೀವು ವೀಕ್ಷಣೆ ಮಾಡಿದ್ದೀರಾ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಉದಾಹರಣೆಯೊಂದಿಗೆ ವಿವರಿಸಿ. ಈ ಅನಿಲದ ಅಸ್ತಿತ್ವವನ್ನು ನೀವು ಹೇಗೆ ಪರೀಕ್ಷಿಸುವಿರಿ? ಉತ್ತರ: ವಿದ್ಯಾರ್ಥಿಗಳೇ, ಈ ಪ್ರಯೋಗವನ್ನು ನೀವು ವೀಕ್ಷಿಸಿದ್ದೀರಿ.
ಪ್ರನಾಳದಲ್ಲಿ ಸತುವಿನ ಚೂರುಗಳನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಆ ಸತುವಿನ ಚೂರನ್ನು ಹೊಂದಿರುವಂತಹ ಪ್ರನಾಳಕ್ಕೆ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಲಾಗಿದೆ. ನಂತರ ಪ್ರನಾಳದ ಬಾಯಿಯನ್ನ ಒಂದು ರಂಧ್ರವಿರುವಂತಹ ರಬ್ಬರ್ ಬಿರುಡೆಯಿಂದ ಅದನ್ನು ಮುಚ್ಚಲಾಗಿದೆ. ರಬ್ಬರ್ ಬಿರುಡೆಯ ರಂಧ್ರದ ಸಹಾಯದಿಂದ ನಿರ್ಗಮ ನಳಿಕೆಯನ್ನ ನಾವು ಸಾಬೂನಿನ ದ್ರಾವಣಕ್ಕೆ ಸಂಪರ್ಕಿಸಿದ್ದೇವೆ. ಸತುವಿನ ಚೂರುಗಳು ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿ ಬಿಡುಗಡೆ ಮಾಡುವಂತಹ ಅನಿಲ ಏನಿದೆ, ಹೈಡ್ರೋಜನ್ ಅನಿಲ, ಇದು ನಿರ್ಗಮನ ನಾಳದ ಮೂಲಕ ಸಾಬೂನಿನ ದ್ರಾವಣದ ಮುಖಾಂತರ ಅದು ಗುಳ್ಳೆಗಳಾಗಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳಾಗಿ ಹೊರಬರುವುದನ್ನು ನಾವು ಕಾಣಬಹುದು. ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳು ಮೇಲ್ಭಾಗಕ್ಕೆ ಬರ್ತಾ ಇರುತ್ತೆ. ಬರುವಂತಹ ಅನಿಲ ಹೈಡ್ರೋಜನ್ ಎ ಅಂತ ಹೇಳಿ ನಾವು ಅದನ್ನ ಪತ್ತೆ ಹಚ್ಚಲಿಕ್ಕೆ ಉರಿಯುತ್ತಿರುವಂತಹ ಮೇಣದ ಬತ್ತಿಯನ್ನ ಹೈಡ್ರೋಜನ್ ಅನಿಲದ ಬಳಿ ತಂದಾಗ ಅದು ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ಬರೆದು ಆನಂತರ ಸಂಬಂಧಿಸಿದಂತಹ ವಿವರಣೆಯನ್ನ ಅದಕ್ಕೆ ನೀಡಬೇಕಾಗುತ್ತೆ. ವಿವರಣೆಯನ್ನು ನೋಡೋಣ. ಸಾಮಾನ್ಯವಾಗಿ ಆಮ್ಲವು ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಮೇಲಿನ ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿ. ಪ್ರನಾಳದಲ್ಲಿ ಕೆಲವು ಸತುವಿನ ಚೂರುಗಳನ್ನು ತೆಗೆದುಕೊಂಡು ಅದಕ್ಕೆ 5 ml ನಷ್ಟು ದುರ್ಬಲ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿ ಚೆನ್ನಾಗಿ ಅಲುಗಾಡಿಸಿ. ಉತ್ಪತ್ತಿಯಾದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿ. ಸಾಬೂನಿನ ದ್ರಾವಣದಲ್ಲಿ ಸೋಪಿನ ಗುಳ್ಳೆಗಳು ಉತ್ಪತ್ತಿಯಾಗಲು ಪ್ರಾರಂಭವಾಗುತ್ತವೆ. ಇದೇ ಹೈಡ್ರೋಜನ್ ಅನಿಲ. ಒಂದು ಉರಿಯುತ್ತಿರುವ ಮೊಂಬತ್ತಿಯನ್ನು ಅನಿಲದ ಹತ್ತಿರ ತಂದಾಗ ಅದು ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಇದರಿಂದ ಉತ್ಪತ್ತಿಯಾದಂತಹ ಅನಿಲ ಹೈಡ್ರೋಜನ್ ಎಂದು ತಿಳಿಯಬಹುದು. ಪ್ರಶ್ನೆ 4. ಲೋಹೀಯ ಸಂಯುಕ್ತ ಎ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಎಫರ್ವೆಸೆನ್ಸ್ ಉತ್ಪತ್ತಿ ಮಾಡುತ್ತದೆ. ಬಿಡುಗಡೆಯಾದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ. ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಈ ಕ್ರಿಯೆಯಲ್ಲಿನ ಲೋಹೀಯ ಸಂಯುಕ್ತ ಎಯು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ. ರಾಸಾಯನಿಕ ಸಮೀಕರಣವನ್ನು ನೋಡೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಆರೋಮಾರ್ಕ್ ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು. chemical equation CaCO3 solid plus 2HCl aqueous solution gives rise to CaCl2 aqueous solution plus CO2 gas plus H2O liquid. ಈ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ
ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಇದು ದಹನಾನುಕೂಲಿಯಲ್ಲ. ಆದ್ದರಿಂದ ಮೇಣದ ಬತ್ತಿ ಆರಿ ಹೋಗುತ್ತದೆ. ಉತ್ತರವನ್ನು ನೋಡ್ತಾ ಇದ್ದೀರಲ್ವಾ ವಿದ್ಯಾರ್ಥಿಗಳೇ? ಅದನ್ನು ನೋಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಪ್ರಶ್ನೆ 5. HCl, HNO3 ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ. ಏಕೆ? ಇದು ಸಹ ಪ್ರಯೋಗವನ್ನು ನೀವು ವೀಕ್ಷಣೆ ಮಾಡಿದ್ದೀರಾ. ಚಟುವಟಿಕೆಯಲ್ಲಿ ಪ್ರಯೋಗವನ್ನು ಮಾಡಿ ತೋರಿಸಿದ್ದೀವಿ. ಈಗ ಇದಕ್ಕೆ ಉತ್ತರವನ್ನು ನೋಡೋಣ. HCl ಮತ್ತು HNO3ಗಳು ನೀರಿನಲ್ಲಿ ಕರಗಿ H+ ಹೈಡ್ರೋಜನ್ ಮತ್ತು H3O ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡುವುದರಿಂದ ಇವುಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ನೀರಿನಲ್ಲಿ ಕರಗಿ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಆದ್ದರಿಂದ ಅವು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ. ಐದನೇ ಪ್ರಶ್ನೆಯ ಉತ್ತರವನ್ನು ಬರೆದುಕೊಳ್ತಾ ಇದ್ದೀರಲ್ವಾ ವಿದ್ಯಾರ್ಥಿಗಳೇ? ಪ್ರಶ್ನೆ 6. ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ? ಉತ್ತರ: ಹೈಡ್ರೋಜನ್ H+ ಮತ್ತು ಹೈಡ್ರೋನಿಯಂ H3O ಅಯಾನುಗಳು ಆಮ್ಲದ ಜಲೀಯ ದ್ರಾವಣದಲ್ಲಿರುವುದರಿಂದ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಆದ್ದರಿಂದ ಅದು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಉತ್ತರವನ್ನು ನೋಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ? ಮಾಡ್ಕೊಂಡ್ರಿ ಅಂತ ಅಂದುಕೊಂಡು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. DSCRT ಅವರ ಸೊಲ್ಯೂಷನ್ಸ್ ಏನಿದೆ, ಇದು ನಿಮ್ಮ ಮೊದಲಿನ 3 ಭಾಗಗಳ ಪ್ರಯೋಗವನ್ನ, ಚಟುವಟಿಕೆಯನ್ನ ವೀಕ್ಷಿಸಿದಂತಹ ಚಟುವಟಿಕೆಗೆ ಪೂರಕವಾದಂತಹ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಇದು ನಿಮಗೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಅಂಶವಾಗಿರುವಂಥದ್ದಾಗಿದೆ. ಈಗ ಮುಂದಿನ ಪ್ರಶ್ನೆ 7. ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ? ಪ್ರಶ್ನೆ ಮತ್ತೊಮ್ಮೆ. ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ? ಈ ಚಟುವಟಿಕೆಯನ್ನು ಸಹ ವೀಕ್ಷಿಸಿದ್ದೀರಾ? ಉತ್ತರ: ಶುಷ್ಕ ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ, ಏಕೆಂದರೆ ಅದರಲ್ಲಿ ಹೈಡ್ರೋಜನ್ ಅಯಾನುಗಳಿರುವುದಿಲ್ಲ.
ಮುಂದಿನ ಪ್ರಶ್ನೆ 8. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ? ಉತ್ತರ: ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಎಂದು ಶಿಫಾರಸು ಮಾಡುವರು. ಏಕೆಂದರೆ ಈ ಕ್ರಿಯೆಯು ಬಹಿರುಷ್ಣಕ ಕ್ರಿಯೆ. ಹೆಚ್ಚಿನ ಮಟ್ಟದಲ್ಲಿ ಉಷ್ಣವು ಬಿಡುಗಡೆಯಾಗಿ ದ್ರಾವಣವು ಕುದಿಯುವ ಹಂತಕ್ಕೆ ಹೋಗಿ ಹೊರಚೆಲ್ಲುವುದು. ಆದ್ದರಿಂದ ಚರ್ಮವು ಸುಡುವ ಸಾಧ್ಯತೆ ಇರುವುದರಿಂದ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು, ಆಮ್ಲಕ್ಕೆ ನೀರನ್ನು ಸೇರಿಸಬಾರದು. ಈ ಚಟುವಟಿಕೆಯನ್ನು ಸಹ ವೀಕ್ಷಣೆ ಮಾಡಿದ್ದೀರಾ? ಉತ್ತರವನ್ನ ನೋಟ್ ಮಾಡ್ಕೊಳ್ತಾ ಇದ್ದೀರಾ? ಮುಂದಿನ ಪ್ರಶ್ನೆ 9. ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ? ಉತ್ತರ: ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ, ಅಂದರೆ ದುರ್ಬಲಗೊಳಿಸಿದಾಗ, ಅದರಲ್ಲಿರುವ ಹೈಡ್ರೋನಿಯಂ ಅಯಾನುಗಳ ಸಂಖ್ಯೆಯು ಯೂನಿಟ್ ಗಾತ್ರದಲ್ಲಿ ಕಡಿಮೆಯಾಗುತ್ತದೆ. ಆದ್ದರಿಂದ ಆಮ್ಲದ ಸಾರತೆಯೂ ಕಡಿಮೆಗೊಳ್ಳುತ್ತದೆ. ಪ್ರಶ್ನೆ 10. ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ? ಉತ್ತರ: ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳು OH- ಅಯಾನುಗಳ ಸಂಖ್ಯೆಯು ಹೆಚ್ಚಾಗಿ ದ್ರಾವಣದ ಸಾರತೆಯು ಹೆಚ್ಚುತ್ತದೆ. ಪ್ರಶ್ನೆ 11. ನಿಮ್ಮಲ್ಲಿ ಎ ಮತ್ತು ಬಿ ಎಂಬ 2 ದ್ರಾವಣಗಳಿವೆ. ದ್ರಾವಣ ಎಯ pH 6 ಮತ್ತು ದ್ರಾವಣ ಬಿಯ pH 8. ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆ ಹೆಚ್ಚಿದೆ? ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ? ಆನ್ಸರ್: ಎ ದ್ರಾವಣದ pH 6 ಆಗಿರುವುದರಿಂದ ಇದು ಆಮ್ಲವಾಗಿದ್ದು, ಬಿ ದ್ರಾವಣದ pH 8 ಆಗಿರುವುದರಿಂದ ಇದು ಪ್ರತ್ಯಾಮ್ಲವಾಗಿದೆ. ಆಮ್ಲೀಯ ದ್ರಾವಣವಾದ ಎಯಲ್ಲಿ ಹೆಚ್ಚಿನ ಹೈಡ್ರೋಜನ್ ಅಯಾನುಗಳಿರುತ್ತವೆ.
ಪ್ರಶ್ನೆ 12. H+ ಅಯಾನುಗಳ ಸಾರತೆಯು ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮ ಹೊಂದಿದೆ? ಉತ್ತರ: H+ ಅಯಾನುಗಳ ಸಾರತೆಯು 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯವಾಗಿಯೂ 7ಕ್ಕಿಂತ ಹೆಚ್ಚಾಗಿದ್ದರೆ ಪ್ರತ್ಯಾಮ್ಲೀಯವಾಗಿಯೂ ದ್ರಾವಣದ ಮೇಲೆ ಪ್ರಭಾವ ಬೀರುತ್ತದೆ. ಪ್ರಶ್ನೆ 13. ಪ್ರತ್ಯಾಮ್ಲೀಯ ದ್ರಾವಣಗಳು H+ ಅಯಾನುಗಳನ್ನು ಹೊಂದಿವೆಯೇ? ಹೌದಾದರೆ ಅವು ಏಕೆ ಪ್ರತ್ಯಾಮ್ಲೀಯವಾಗಿವೆ? ಉತ್ತರ: ಹೌದು. ಪ್ರತ್ಯಾಮ್ಲೀಯ ದ್ರಾವಣಗಳು H+ ಅಯಾನುಗಳನ್ನು ಹೊಂದಿರುತ್ತವೆ, ಆದರೆ ಅವುಗಳ ಸಾಂದ್ರತೆ OH- ಅಯಾನುಗಳಿಗಿಂತ ಕಡಿಮೆ ಇರುವುದರಿಂದ ಅವು ಪ್ರತ್ಯಾಮ್ಲೀಯವಾಗಿರುತ್ತವೆ. ಪ್ರಶ್ನೆ 14. ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸೀಮೆ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬೆರೆಸುತ್ತಾನೆ? ಉತ್ತರ: ರೈತನು ತನ್ನ ಕೃಷಿ ಭೂಮಿಯ ಮಣ್ಣು ಆಮ್ಲೀಯವಾಗಿದ್ದರೆ pH 7ಕ್ಕಿಂತ ಕಡಿಮೆ ಇದ್ದಾಗ ಕೃಷಿಗೆ ಯೋಗ್ಯವಾಗಲು ಕೃಷಿಯ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನು ಬೆರೆಸಿ ಮಣ್ಣನ್ನು ಆಮ್ಲೀಯತೆಯಿಂದ ತಟಸ್ಥಗೊಳಿಸುತ್ತಾನೆ. ಪ್ರಶ್ನೆ 15. CaOCl2 ಸಂಯುಕ್ತದ ಸಾಮಾನ್ಯ ಹೆಸರೇನು? ಉತ್ತರ: CaOCl2 ಸಂಯುಕ್ತದ ಸಾಮಾನ್ಯ ಹೆಸರು ಬ್ಲೀಚಿಂಗ್ ಪೌಡರ್. ಪ್ರಶ್ನೆ 16. ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚೆಲುವೆ ಪುಡಿ ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ. ಉತ್ತರ: ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH twice. ಪ್ರಶ್ನೆ 17. ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ. ಉತ್ತರ: ವಾಷಿಂಗ್ ಸೋಡಾ Na2CO3 10H2O. ಪ್ರಶ್ನೆ 18. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಸಿದರೆ ಏನಾಗುತ್ತದೆ? ಈ ಕ್ರಿಯೆಯ ಸಮೀಕರಣ ಬರೆಯಿರಿ.
ಆನ್ಸರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಯಿಸಿದರೆ ಸೋಡಿಯಂ ಕಾರ್ಬೋನೇಟ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ. ಸಮೀಕರಣ 2NaHCO3 ಕಾಯಿಸಿದಾಗ Na2CO3 ಪ್ಲಸ್ H2O ಪ್ಲಸ್ CO2. ಪ್ರಶ್ನೆ 19. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ತೋರಿಸುವ ಸಮೀಕರಣ ಬರೆಯಿರಿ. ಉತ್ತರ CaSO4 of H2O plus 1 end of H2O ಕಾಯಿಸಿದಾಗ CaSO4 2H2O. CaSO4 of H2O ಪ್ಲಾಸ್ಟರ್ ಆಫ್ ಪ್ಯಾರಿಸ್, ನೀರಿನ 1.5 ಅಣು ನೀರು ಕಾಯಿಸಿದಾಗ CaSO4 2H2O ಅಂದರೆ ಜಿಪ್ಸಮ್ ದೊರೆಯುತ್ತದೆ. ವಿದ್ಯಾರ್ಥಿಗಳೇ, ಈಗ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳನ್ನು ಇವುಗಳನ್ನು ನಿಮಗೆ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಕೇಳ್ತಾ ಹೋಗ್ತಾರೆ. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡೋಣ. ಪ್ರಶ್ನೆ 1. ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯವು ಆಪ್ಷನ್ ಎ 1, ಬಿ 4, ಸಿ 5, ಡಿ 10. ಉತ್ತರ ಡಿ 10. ಪ್ರಶ್ನೆ 2. ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನು ಬಿಳಿಯಾಗಿಸುತ್ತದೆ. ದ್ರಾವಣ ಇದನ್ನು ಒಳಗೊಂಡಿದೆ. ಆಪ್ಷನ್ ಎ NaCl, ಬಿ HCl, ಸಿ LiCl, ಡಿ KCl. ಯೋಚಿಸ್ತಿದ್ದೀರಾ ವಿದ್ಯಾರ್ಥಿಗಳೇ? ಹಾಗೂ ಉತ್ತರವನ್ನು ಗುರುತಿಸಿದ್ದೀರಾ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಉತ್ತರ ಬಿ HCl. ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ 3. 10 ml NaOH ದ್ರಾವಣವು 8 ml HCl ದ್ರಾವಣದಿಂದ ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡುತ್ತದೆ. ನಾವು ಇದೇ NaOH ದ್ರಾವಣವನ್ನು 20 ml ನಷ್ಟು ತೆಗೆದುಕೊಂಡರೆ ಅದನ್ನು ತಟಸ್ಥಗೊಳಿಸಲು ಬೇಕಾದ HCl ದ್ರಾವಣ, ಈ ಮೊದಲು ತೆಗೆದುಕೊಂಡ ದ್ರಾವಣವೇ HCl ದ್ರಾವಣ ದ ಪ್ರಮಾಣ 4 ml, ಬಿ 8 ml, ಸಿ 12 ml, ಡಿ 16 ml. ಮೊದಲಿಗೆ 10 ml NaOH ತಗೊಂಡಾಗ ಅದನ್ನು ತಟಸ್ಥಗೊಳಿಸಲಿಕ್ಕೆ 8 ml HCl ತೆಗೆದುಕೊಂಡಿದ್ವಿ. ಈಗ ಅದೇ NaOH ಅನ್ನ ಇಲ್ಲಿ 10 ml ತೆಗೆದುಕೊಂಡಿದ್ರೆ ಇಲ್ಲಿ ನಾವು 20 ml ಅಷ್ಟು ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ ಎಷ್ಟು HCl ಅನ್ನ ನಾವು ಅದಕ್ಕೆ ಸೇರಿಸಿದಾಗ ಅದನ್ನು ತಟಸ್ಥಗೊಳಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಹಾಗಾಗಿ ಉತ್ತರ ಎಷ್ಟು ಮಕ್ಕಳೇ? 16 ml. ಪ್ರಶ್ನೆ 4.
ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ? ಎ ಜೀವ ನಿರೋಧಕ, ಬಿ ನೋವು ನಿವಾರಕ, ಸಿ ಆಮ್ಲಶಾಮಕ, ಡಿ ನಂಜು ನಿವಾರಕ. ಅಜೀರ್ಣತೆ, ಆಸಿಡಿಟಿ, ಗ್ಯಾಸ್ಟ್ರಿಕ್. ಸಿ ಆಮ್ಲಶಾಮಕ. ಪ್ರಶ್ನೆ 5. ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ರಿಯಾಕ್ಷನ್. ಎ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ. ಕ್ರಿಯೆಯನ್ನು ಚಟುವಟಿಕೆಯಲ್ಲಿ ವೀಕ್ಷಿಸಿದ್ದೀರ. ಉತ್ತರ sulfuric H2SO4 plus Zn aroma ZnSO4 plus H2. ಸಲ್ಫ್ಯೂರಿಕ್ ಆಮ್ಲ ಸತುವಿನೊಡನೆ ವರ್ತಿಸಿ ಜಿಂಕ್ ಸಲ್ಫೇಟ್ ಅನ್ನು ಕೊಡುತ್ತೆ, ಹೈಡ್ರೋಜನ್ ಗ್ಯಾಸ್ ಅನ್ನು ಬಿಡುಗಡೆ ಮಾಡುತ್ತೆ. ಬಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ. ಮೇಲಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಜೊತೆಗೆ ವರ್ತಿಸಿದಾಗ. ಹೈಡ್ರೋಕ್ಲೋರಿಕ್ ಆಮ್ಲ 2HCl, ಮೆಗ್ನೀಷಿಯಂ ಪಟ್ಟಿ Mg, 2HCl plus Mg gives rise to MgCl2 plus H2, ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್. ನೆಕ್ಸ್ಟ್, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ. (3H2SO4 plus 2Al gives rise to Al2SO4 thrice plus 3H2. ಮುಂದಿನ ಪ್ರಶ್ನೆ, ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣದ ಚೂರುಗಳೊಂದಿಗೆ ವರ್ತಿಸಿದಾಗ. ಸಮೀಕರಣ 6HCl plus 2Fe aroma 2FeCl3 plus 3H2. ಪ್ರಶ್ನೆ 6. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗಿಲ್ಲ. ಇದನ್ನು ಸಾಧಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ಚಟುವಟಿಕೆಯನ್ನು ನೀವು ವೀಕ್ಷಣೆ ಮಾಡಿದ್ದೀರಾ ಕಳೆದ ತರಗತಿಯಲ್ಲಿ. ಆ ಚಟುವಟಿಕೆಯನ್ನು ವೀಕ್ಷಿಸಿರುವಂತಹದ್ದು ನಿಮಗೆ ನೆನಪಾಗಿರ್ಬೋದು. ಆ ಚಟುವಟಿಕೆಯ ಚಿತ್ರವನ್ನು ಸಹ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ನೆನಪು ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀವಿ. ಈಗ ನೋಡೋಣ ಆ ಚಟುವಟಿಕೆಯ ಚಿತ್ರವನ್ನ ಜೊತೆಗೆ ಉತ್ತರವನ್ನು. DSCRT ಅವರ ಈ ಸೊಲ್ಯೂಷನ್ ಅತ್ಯಂತ ಸಹಾಯಕಾರಿಯಾಗಿರುವಂತದ್ದಾಗಿದೆ ಮಕ್ಕಳೇ. ನಿಮಗೆ ಚಿತ್ರ ನೆನಪಾಯ್ತಾ? ಚಟುವಟಿಕೆ ನೆನಪಾಯ್ತಾ ಮಕ್ಕಳೇ? ನೆನಪಾಗಿದೆ ಅಂತ ಅನ್ಕೊಳ್ತೀನಿ. ನೀರಿನಲ್ಲಿ ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಂಥದ್ದು. ಒಂದು ರಬ್ಬರ್ ಕಾರ್ಕಿಗೆ 2 ಕಬ್ಬಿಣದ ಮೊಳೆಗಳನ್ನು ತೆಗೆದುಕೊಂಡು ಅದನ್ನು ತಂತಿಯ ಸಹಾಯದಿಂದ ಅದನ್ನು ವಿದ್ಯುತ್ ಕೋಶಕ್ಕೆ ಸಂಪರ್ಕವನ್ನು ಏರ್ಪಡಿಸಿ ಸ್ವಿಚ್ ಮತ್ತು ಬಲ್ಬನ್ನು ಅದಕ್ಕೆ ಹೊಂದಿಸಿದೆ. ಇದರಲ್ಲಿ ಜಲೀಯ ಸಾರಯುಕ್ತ HCl ದ್ರಾವಣವನ್ನು ಇಲ್ಲಿ ತೆಗೆದುಕೊಳ್ಳಿದ್ದೀವಿ. ಈ ಆಮ್ಲೀಯ ದ್ರಾವಣಕ್ಕೆ ವಿದ್ಯುತ್ತನ್ನು ಹಾಯಿಸಿದಾಗ ವಿದ್ಯುತ್ ಪ್ರವಹಿಸಿ ಬಲ್ಬ್ ಏನಾಗುತ್ತೆ? ಬೆಳಗುತ್ತೆ. ಅದೇ ಈ ಸಾರಯುಕ್ತ HCl ದ್ರಾವಣದ ಬದಲು ಗ್ಲೂಕೋಸ್ ಅಥವಾ ಆಲ್ಕೋಹಾಲ್ ಅನ್ನು ತೆಗೆದುಕೊಂಡ್ರೆ ಅದರಲ್ಲಿ ವಿದ್ಯುತ್ ಹರಿಯುವುದಿಲ್ಲ.
ಅನ್ನುವಂಥದ್ದನ್ನ ಚಟುವಟಿಕೆಯಿಂದ ನೀವು ವೀಕ್ಷಿಸಿದ್ರಿ ಮಕ್ಕಳೇ. ಹಾಗಾಗಿ ಈ ಚಿತ್ರವನ್ನ ನೀವು ಪರೀಕ್ಷಾ ದೃಷ್ಟಿಯಿಂದ ಇದು ನೋಡ್ಕೊಳ್ಬೇಕಾಗತ್ತೆ, ಕಲಿಬೇಕಾಗತ್ತೆ, ಭಾಗಗಳನ್ನು ಸಹ ನೋಡಬೇಕು. 2 ಅಂಕದ ಒಂದು ಚಿತ್ರ ಆಗಿದೆ ಇದು. ಉತ್ತರವನ್ನ ಬರ್ಕೊಳ್ಳಿ ಮಕ್ಕಳೇ ಈಗ. ಮತ್ತು ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಇತ್ಯಾದಿಗಳ ದ್ರಾವಣಗಳನ್ನು ತೆಗೆದುಕೊಳ್ಳಿ. ರಬ್ಬರ್ ಕಾರ್ಕ್ ಮೇಲೆ 2 ಮೊಳೆಗಳನ್ನು ಜೋಡಿಸಿ ಅದನ್ನು 100 ml ಬೀಕರ್ನಲ್ಲಿಡಿ. ಚಿತ್ರದಲ್ಲಿ ತೋರಿಸಿರುವಂತೆ ಮೊಳೆಗಳನ್ನು 6 ವೋಲ್ಟ್ ಬ್ಯಾಟರಿಯ 2 ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ ಮೂಲಕ ಜೋಡಿಸಿ. ನಿಮ್ಮದೇ ವಾಕ್ಯದಲ್ಲಿಯೂ ಸಹ ಬರಿಬಹುದು ಮಕ್ಕಳೇ. ಈಗ ಬೀಕರಿಗೆ ಸ್ವಲ್ಪ ಸಾರರಿಕ್ತ HCl ಸುರಿಯಿರಿ ಮತ್ತು ವಿದ್ಯುತ್ ಹಾಯಿಸಿ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಪುನರಾವರ್ತಿಸಿ. ನೀವು ಏನನ್ನು ವೀಕ್ಷಿಸಿದಿರಿ? ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳೊಂದಿಗೆ ಪ್ರತ್ಯೇಕವಾಗಿ ಚಟುವಟಿಕೆಯನ್ನು ಪುನರಾವರ್ತಿಸಿ. ಈಗ ನೀವು ಏನನ್ನು ವೀಕ್ಷಿಸಿದಿರಿ? ಹಾಗಾದ್ರೆ ಎಲ್ಲ ಸಂದರ್ಭಗಳಲ್ಲಿಯೂ ಬಲ್ಬ್ ಬೆಳಗುತ್ತದೆಯೇ? ಈ ಚಟುವಟಿಕೆಯನ್ನು ವೀಕ್ಷಣೆ ಮಾಡಿದ್ದೀರಾ? ಆ ಚಟುವಟಿಕೆಯನ್ನು ವೀಕ್ಷಣೆ ಮಾಡಿದ ನಂತರ ನಿಮ್ಮ ಅವಲೋಕನವನ್ನು ಹೇಳೋದಾದರೆ, ಹೈಡ್ರೋಕ್ಲೋರಿಕ್ ಮತ್ತು ಸಲ್ಫ್ಯೂರಿಕ್ ಆಮ್ಲ ಹಾಕಿದಾಗ ಬಲ್ಬ್ ಬೆಳಗಲು ಪ್ರಾರಂಭಿಸಿತು. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ದ್ರಾವಣಗಳಲ್ಲಿ ಬಲ್ಬ್ ಬೆಳಗಲಿಲ್ಲ. ಆಮ್ಲಗಳಲ್ಲಿ H+ ಮತ್ತು Cl- ಅಯಾನುಗಳಿರುವುದರಿಂದ ವಿದ್ಯುತ್ ಪ್ರವಹಿಸುತ್ತದೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ಗಳಲ್ಲಿ ಹೈಡ್ರೋಜನ್ ಇದ್ದರೂ ಅದು ಅಯಾನ್ ಆಗಿ ಪರಿವರ್ತನೆಯಾಗದ ಕಾರಣ ವಿದ್ಯುತ್ ಹರಿಯಲಿಲ್ಲ. ಈ ಪ್ರಯೋಗದಿಂದ ನಮಗೆ ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನುಗಳಿವೆ, ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳಲ್ಲಿ ಹೈಡ್ರೋಜನ್ ಅಯಾನುಗಳಿಲ್ಲ. ಆದ್ದರಿಂದ ಇವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗಿಲ್ಲ. ಇದನ್ನ ವಿದ್ಯಾರ್ಥಿಗಳೇ, ಈ ಪ್ರಯೋಗವನ್ನ ಜೊತೆಗೆ ಈ ಪ್ರಶ್ನೆಯನ್ನು ಸಹ ನೀವು ಪರೀಕ್ಷಾ ದೃಷ್ಟಿಯಿಂದ ಸರಿಯಾಗಿ ಅರ್ಥೈಸಿಕೊಂಡಿರಬೇಕು ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ 7. ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ, ಆದರೆ ಆಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ, ಏಕೆ? ಆನ್ಸರ್: ಮಳೆಯ ನೀರಿನಲ್ಲಿ ಕೆಲವು ಲವಣಗಳು ಕರಗಿ ಅಯಾನುಗಳು ಇರುತ್ತವೆ. ಆದ್ದರಿಂದ ಅದರ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ. ಆದರೆ ಆಸವಿತ ಡಿಸ್ಟಿಲ್ಡ್ ವಾಟರ್ ನೀರಿನಲ್ಲಿ ಅಯಾನುಗಳಿಲ್ಲವಾದ್ದರಿಂದ ವಿದ್ಯುತ್ ಪ್ರವಾಹ ಹರಿಯಲು ಸಾಧ್ಯವಿಲ್ಲ. ಉತ್ತರ ಬರ್ಕೊಳ್ತಾ ಇದ್ದೀರಾ ಅಲ್ವಾ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಪ್ರಶ್ನೆ: ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸುವುದಿಲ್ಲ? ಉತ್ತರ: ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಮಾತ್ರ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ನೀರಿನಲ್ಲಿ ಆಮ್ಲಗಳನ್ನು ವಿಲೀನವಾಗದಿದ್ದಾಗ ಹೈಡ್ರೋಜನ್ ಅಯಾನುಗಳು ಬಿಡುಗಡೆ ಆಗುವುದಿಲ್ಲ. ಆದ್ದರಿಂದ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸುವುದಿಲ್ಲ. ಈ ಪ್ರಶ್ನೆ ಬಹಳ ಸಲ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ, ಬೇರೆ ಬೇರೆ ರೀತಿಯಲ್ಲಿ. ಹಾಗಾಗಿ ಇವುಗಳನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡಿರಬೇಕು. ಚಟುವಟಿಕೆಯನ್ನು ವೀಕ್ಷಣೆ ಮಾಡಿರೋದ್ರಿಂದ ನೀವು ಅದು ಸುಲಭವಾಗಿ ನಿಮಗೆ ಅರ್ಥವಾಗಿದೆ ಅಂತ ಅಂದುಕೊಳ್ತೀನಿ. ಪ್ರಶ್ನೆ 9. A, B, C, D ಮತ್ತು E, F 5 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 1, 11, 7 ಮತ್ತು 9 pH ತೋರಿಸಿದೆ. ಯಾವ ದ್ರಾವಣವು ಆಪ್ಷನ್ಸ್: ತಟಸ್ಥ, ಪ್ರಬಲವಾಗಿ ಪ್ರತ್ಯಾಮ್ಲೀಯ, ಸಿ ಪ್ರಬಲವಾಗಿ ಆಮ್ಲೀಯ, ಡಿ ದುರ್ಬಲವಾಗಿ ಆಮ್ಲೀಯ. ಇವುಗಳಲ್ಲಿ ಯಾವ ದ್ರಾವಣ ಯಾವ ಗುಣವನ್ನು ಪ್ರದರ್ಶಿಸುತ್ತೆ ಅನ್ನುವಂಥದ್ದನ್ನ ಸೂಚಿಸಬೇಕಾಗತ್ತೆ ವಿದ್ಯಾರ್ಥಿಗಳು.
ನಿಮಗೆ pH ಸ್ಕೇಲಿನ ಗೊತ್ತಿದೆ. pH ಸ್ಕೇಲಿನಲ್ಲಿರುವಂತಹ ಅಂಕಿಗಳನ್ನು ತಿಳಿದಾಗ ಇದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಒಂದು ಆಪ್ಷನ್ ಇದೆ, ಅದರಲ್ಲಿ ಈ ದುರ್ಬಲವಾಗಿ ಪ್ರತ್ಯಾಮ್ಲೀಯ ಅನ್ನುವಂಥ ಆಪ್ಷನ್ ಸಹ ಇದೆ. ಇದರಲ್ಲಿರುವಂತಹ 4 ಆಪ್ಷನ್ಗಳಲ್ಲಿ ಇದಕ್ಕೆ ಉತ್ತರವಾಗಿರುವಂಥದ್ದು. ದುರ್ಬಲವಾಗಿ ಪ್ರತ್ಯಾಮ್ಲೀಯ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, pH ಅನ್ನು ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆಯ ಕ್ರಮದಲ್ಲಿ ಜೋಡಿಸಿ. ಎ ತಟಸ್ಥ, ಡಿ ದ್ರಾವಣ pH 7, ಬಿ ಪ್ರಬಲವಾಗಿ ಪ್ರತ್ಯಾಮ್ಲೀಯ ಸಿ ದ್ರಾವಣ pH 11, ಆಪ್ಷನ್ ಸಿ ಪ್ರಬಲವಾಗಿ ಆಮ್ಲೀಯ ಬಿ ದ್ರಾವಣ pH 1, ಡಿ ದುರ್ಬಲವಾಗಿ ಆಮ್ಲೀಯ ಎ ದ್ರಾವಣ pH 4, ಈ ದುರ್ಬಲವಾಗಿ ಪ್ರತ್ಯಾಮ್ಲೀಯ ಈ ದ್ರಾವಣ pH 9. pH ನ ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆಯ ಕ್ರಮ. pH ಸ್ಕೇಲ್ ಅನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಸಾರತೆಯ ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆಯ ಕ್ರಮ. ಇಲ್ಲಿ ಹೈಡ್ರೋಜನ್ ಅಯಾನು ಏನಾಗಿದೆ, 11ರಲ್ಲಿ ಕಡಿಮೆ ಇದೆ, 11ಕ್ಕಿಂತ 9ರಲ್ಲಿ ಜಾಸ್ತಿ ಇದೆ, 9ಕ್ಕಿಂತ 7ರಲ್ಲಿ ಇನ್ನೂ ಜಾಸ್ತಿ ಇದೆ, ಇಲ್ಲಿ 4ರಲ್ಲಿ ಇನ್ನೂ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಇದೆ. pH ನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನ ಏರಿಕೆಯ ಕ್ರಮದಲ್ಲಿ ಇಲ್ಲಿ ಸೂಚಿಸಲಾಗಿದೆ. ಮುಂದಿನ ಪ್ರಶ್ನೆ 10. ಪ್ರನಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮೆಗ್ನೀಷಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರನಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲ HCl ಅನ್ನು ಸೇರಿಸಲಾಗಿದೆ. ಪ್ರನಾಳ ಬಿಗೆ ಅಸಿಟಿಕ್ ಆಮ್ಲ CH3COOH ಅನ್ನು ಸೇರಿಸಲಾಗಿದೆ. ತೆಗೆದುಕೊಂಡ ಎರಡೂ ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿದೆ. ಯಾವ ಪ್ರನಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ಏಕೆ? ಉತ್ತರ, ಪ್ರನಾಳ ಎ ನಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ. ಏಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲವು ಅಸಿಟಿಕ್ ಆಮ್ಲಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಒಳಗೊಂಡಿದೆ ಮತ್ತು ಪ್ರಬಲ ಆಮ್ಲವಾಗಿದೆ. ಪ್ರಶ್ನೆ 11. ತಾಜಾ ಹಾಲಿನ pH 6, ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗುತ್ತದೆ? ತಾಜಾ ಹಾಲಿನ pH 6, ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ. ಹಾಲು ಮೊಸರಾದರೆ pH 6ಕ್ಕಿಂತ ಕಡಿಮೆಯಾಗುತ್ತದೆ. ಬ್ಯಾಕ್ಟೀರಿಯಾಗಳು ತಾಜಾ ಹಾಲನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ವರ್ತಿಸುವಂತೆ ಮಾಡಿ ಮೊಸರಾಗಿ ಪರಿವರ್ತಿಸುತ್ತದೆ. ಪ್ರಶ್ನೆ 12. ಒಬ್ಬ ಹಾಲು ಮಾರುವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡಿಗೆ ಸೋಡಾ ಸೇರಿಸುತ್ತಾನೆ. ಎ, ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯತೆಯ ಕಡೆಗೆ ಏಕೆ ಬದಲಾಯಿಸುತ್ತಾನೆ? ಉತ್ತರ, ಹಾಲಿಗೆ ಸ್ವಲ್ಪ ಅಡುಗೆ ಸೋಡಾವನ್ನು ಸೇರಿಸುವುದರಿಂದ pH ಪ್ರಮಾಣವು ಅಧಿಕವಾಗುತ್ತದೆ ಮತ್ತು ಹಾಲು ಬಹುಬೇಗ ಕೆಡದಂತೆ ಸಂರಕ್ಷಿಸುತ್ತಾನೆ. ಪ್ರಶ್ನೆ ಬಿ, ಈ ಹಾಲು ಮೊಸರಾಗಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದೇಕೆ? ಉತ್ತರ, ಅಡುಗೆ ಸೋಡಾ ಸೇರಿಸಿದ ಪರಿಣಾಮ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಅಡುಗೆ ಸೋಡಾ ಪ್ರತ್ಯಾಮ್ಲ ನೆನಪಿರಬಹುದು. ಪ್ರಶ್ನೆ 13. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು
ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಇಡಬೇಕು, ಏಕೆ ವಿವರಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಗನೆ ತೇವಾಂಶವನ್ನು ಹೀರಿಕೊಂಡು ಗಟ್ಟಿ ಜಿಪ್ಸಮ್ ಆಗಿ ಬದಲಾಗುತ್ತದೆ. ಆದ್ದರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಇಡಬೇಕು. ಪ್ರಶ್ನೆ 14. ತಟಸ್ಥೀಕರಣ ಕ್ರಿಯೆ ಎಂದರೇನು? 2 ಉದಾಹರಣೆ ಕೊಡಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುತ್ತವೆ. ಈ ರೀತಿಯ ರಾಸಾಯನಿಕ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುತ್ತೇವೆ. ಉದಾಹರಣೆ NaOH plus HCl gives rise to NaCl plus H2O. ಇನ್ನೊಂದು ಉದಾಹರಣೆ CaOH twice plus H2SO4 aromar CaSO4 plus H2O. ವಿದ್ಯಾರ್ಥಿಗಳೇ, ಪ್ರಶ್ನೆ 15. ವಾಷಿಂಗ್ ಸೋಡಾ ಮತ್ತು ಅಡಿಗೆ ಸೋಡಾಗಳ ಎರಡೆರಡು ಪ್ರಮುಖ ಉಪಯೋಗಗಳನ್ನು ಬರೆಯಿರಿ. ಉತ್ತರ: ವಾಷಿಂಗ್ ಸೋಡಾದ ಉಪಯೋಗಗಳು. ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ, ಇದನ್ನು ಗಾಜು, ಸಾಬೂನು ಮತ್ತು ಕಾಗದ ಕೈಗಾರಿಕೆಗಳಲ್ಲಿ ಉಪಯೋಗಿಸುತ್ತಾರೆ. ಸೋಡಿಯಂ ವಸ್ತುಗಳ ತಯಾರಿಕೆಯಲ್ಲಿ ವಾಷಿಂಗ್ ಸೋಡಾವನ್ನು ಉಪಯೋಗಿಸುತ್ತಾರೆ. 3ನೇ ಪಾಯಿಂಟ್, ನೀರಿನ ಶಾಶ್ವತ ಗಡಸುತನ ನಿವಾರಣೆ ಮಾಡಲು ಉಪಯೋಗಿಸುತ್ತಾರೆ. ಅಡುಗೆ ಸೋಡಾದ ಉಪಯೋಗಗಳು. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲ ಶಾಮಕಗಳಲ್ಲಿ ಒಂದು ಪ್ರಮುಖ ಘಟಕವಾಗಿದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲ ಶಾಮಕಗಳಲ್ಲಿ ಒಂದು ಪ್ರಮುಖ ಘಟಕವಾಗಿದೆ. ಆಂಟಾಸಿಡ್. ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಿ ಉಪಶಮನ ನೀಡುತ್ತದೆ. ಇದನ್ನು ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ವಿದ್ಯಾರ್ಥಿಗಳೇ, ಈ DSART ಸೊಲ್ಯೂಷನ್ನಿನ ಈ ಪ್ರಶ್ನೋತ್ತರಗಳು ನಿಮಗೆ ಅತ್ಯಂತ ಉಪಯುಕ್ತವಾಗಿದ್ದು, ಇವುಗಳನ್ನು ನೀವು ಪುನರ್ಮನನ ಮಾಡಿಕೊಳ್ಳುವುದರ ಜೊತೆಗೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪುನರ್ಮನನ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಇದು ಬಹಳಷ್ಟು ಸಹಕಾರಿಯಾಗತ್ತೆ ಮಕ್ಕಳೇ. ಇದನ್ನು ಸಹ ಈ ಎಲ್ಲ ಪ್ರಶ್ನೆಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು. ಧನ್ಯವಾದಗಳು. Hey, end meeting for all. ಅಯ್ಯಪ್ಪ.